ಒಂದೇ ಪಕ್ಷದ ಸರ್ಕಾರ ಕೋರ್ಟ್ಗೆ ಹೋಗಿ ಅದೇ ಪಕ್ಷದ ಸರ್ಕಾರದ ಪರವಾಗಿ ತೀರ್ಪು ಬಂದರೂ 3 ಪಕ್ಷದ ಶಾಸಕರು ಪಾರ್ಟಿ ಮರೆತು ಪಾರ್ಟಿ ಮಾಡ್ತಾರೆ ಅಂದ್ರೆ ನಂಬೋಕ್ ಸಾಧ್ಯನಾ? ಹಿಂಗ್ ಕೇಳಿದ್ರೆ ನಮ್ಮ ಗುಸುಗುಸು ಗೋವಿಂದಣ್ಣ ಸಾಕ್ಷಿ ಸಮೇತ ನಂಬೋ ಸುದ್ದಿ ತಂದಿದ್ದಾರೆ. ಅದೇನು ಅನ್ನೋದು ಗೋವಿಂದಣ್ಣನ ಕಣ್ಣುಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ. ನೋಡ್ಕೊಂಬನ್ನಿ. ಕೆಲವು ತೀರ್ಪು ಬಂದ್ರೆ ಆ ಪಕ್ಷದವರು ಖುಷಿ ಆಗ್ತಾರೆ. ಇನ್ನೂ ಕೆಲವು ತೀರ್ಪು ಈ ದೋಸ್ತಿ ಪಕ್ಷದವರನ್ನ ಖುಷಿಪಡಿಸುತ್ತೆ. ಆದ್ರೆ ಇದೊಂದು ತೀರ್ಪು ಮಾತ್ರ 3 ಪಕ್ಷದ ಶಾಸಕರು ಖುಷಿಯಲ್ಲಿ ತೇಲಾಡೋ ಹಾಗೆ ಮಾಡುತ್ತೆ ಅಂತ ಮತ್ತೆ ಒಗಟಿನ ಮಾತು ಶುರು ಮಾಡಿದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಯಾವ ತೀರ್ಪು, ಏನ್ ಕತೆ, ಅದೇನ್ ರಾಜಕೀಯ? ಎಲ್ಲಾದ್ರೂ ಈ ರಾಜಕೀಯದಲ್ಲಿ 3 ಪಕ್ಷದವರು ಖುಷಿ ಆಗೋದುಂಟೆ. ಅವರ ಪರ ತೀರ್ಪು ಬಂದ್ರೆ ಇವ್ರಿಗಾಗಲ್ಲ, ಇವ್ರ ಪರ ತೀರ್ಪು ಬಂದ್ರೆ ಅವರು ಒಪ್ಪಲ್ಲ. ಹಿಂಗಿರೋವಾಗ ಅದೆಂಗೆ 3 ಪಕ್ಷದವರು ಒಟ್ಟಾಗಿ ಸಂತಸದಿಂದ ನಲಿದಾಡೋಕೆ ಸಾಧ್ಯ ಅಂತ ಕೇಳಿದಾಗ ಗೋವಿಂದಣ್ಣ ಹೇಳಿದ್ರು 3 ಪಕ್ಷಗಳ ದೋಸ್ತಿ ರಾಜಕೀಯದ ಕತೆ. ವಿಷಯ ಏನಪ್ಪಾ ಅಂದ್ರೆ ಜಿಬಿಎ ಚುನಾವಣೆ ಮತ್ತೆ ಮುಂದೂಡಿಕೆಯಾಗಿದೆ. ಈ ಬಗ್ಗೆ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ರಾಜ್ಯ ಸರ್ಕಾರ ಈ ವರ್ಷ ಡಿಸೆಂಬರ್ 31ರೊಳಗೆ ಜಿಬಿಎ ಚುನಾವಣೆ ಮಾಡೋಕೆ ಅವಕಾಶ ಕೊಡಿ ಅಂತ ಕೇಳಿದ್ದಕ್ಕೆ ಅಸ್ತು ಅಂದಿದೆ. ಹಿಂಗಾಗಿ ಈಗ ಡಿಸೆಂಬರ್ ವರೆಗೂ ಮತ್ತೆ ಜಿಬಿಎ ಎಲೆಕ್ಷನ್ ಮುಂದೂಡಿಕೆಯಾಗಿದೆ. ಅಲ್ಲಿಗೆ ರಾಜ್ಯ ಸರ್ಕಾರ ಬಯಸಿದ ಹಾಗೆ ಆಗಿದೆ. ಆದರೆ ಬೆಂಗಳೂರಿನ ಸರ್ವ ಪಕ್ಷಗಳ ಮೂಲಗಳ ಪ್ರಕಾರ ಬೇರೆ ಯಾವುದೇ ವಿಷಯದಲ್ಲಿ ಏನೇ ಭಿನ್ನಮತ ಇರಲಿ, ಜಿಬಿಎ ಎಲೆಕ್ಷನ್ ಅಂತ ಬಂದ್ರೆ 3 ಪಕ್ಷಗಳ ಬೆಂಗಳೂರಿನ ಶಾಸಕರು ಎಲೆಕ್ಷನ್ ಮುಂದೂಡೋಕೆ ಒಟ್ಟಾಗಿ ಬಿಡ್ತಾರೆ. ಇದೊಂದು ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿರೋ ಬೆಂಗಳೂರಿನ ಶಾಸಕರು ಈಗ ಮತ್ತೊಮ್ಮೆ ಪಕ್ಷ ಭೇದ ಮರೆತು ಫುಲ್ ಖುಷ್ ಆಗಿದ್ದಾರೆ ಅನ್ನೋದು ಜಿಬಿಎ ಕೇಸ್ ಬಂದಾಗಲೆಲ್ಲ ಈ ಶಾಸಕರ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿರೋ ಸಮನ್ವಯಾಧಿಕಾರಿಗಳ ಮೂಲಗಳ ಮೂಲಕ ಒಳನೋಟಕ್ಕೆ ಕಂಡಿದೆ.